ಈ ಜಿಲ್ಲೆಗೆ ಒಂಥರ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ. ಈ ವಿಜಯನಗರ ಜಿಲ್ಲೆ, ಹೊಸಪೇಟೆ, ಕೊಪ್ಪಳಗೆ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಬಂದು ಚಾಲನೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಮೊದಲಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಮನೆಯ ಮುಖ್ಯಮಂತ್ರಿಗಳಿಗೆ ಹೃದಯದಿಂದ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ಇಂಥ ಟೈಮಲ್ಲೂ ಈ ಹಂಪಿ ಉತ್ಸವ ನೀನು ಮಾಡು, ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಹಂಪಿ ಉತ್ಸವ ನಿಲ್ಲಿಸ್ಬೇಡ, ಬರ ಇದೆ, ಕಷ್ಟ ಇದೆ, ನಾನು ಅರ್ಥ ಮಾಡ್ಕೊತೀನಿ. ಏನಕ್ಕಂದರೆ ತಮಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಈ ಹಂಪಿ ಉತ್ಸವ MP ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಈ MP ಪ್ರಕಾಶ್ ಸಾಹೇಬ್ರನ್ನೇ ಈ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು 1987ನಲ್ಲಿ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ, ಗೊತ್ತಿಲ್ಲ. ಈ ಹಂಪಿ ಉತ್ಸವ ಮಾಡೋಕ್ಕೆ ಮೊದಲೇ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿರೋರು ಯಾರು ಗೊತ್ತಾ? ದುಡ್ಡು ಕೊಟ್ಟಿರೋದು ಯಾರು ಗೊತ್ತಾ ನಿಮಗೆ? ಹಂಪಿ ಉತ್ಸವ ಮೊದಲೇ ಹಂಪಿ ಉತ್ಸವ ಮಾಡಿದ್ರಲ್ಲ, MP ಪ್ರಕಾಶ್ ಸಾಹೇಬರು ಚಾಲನೆ ಕೊಟ್ಟಿರಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ ಯಾರಂತ? ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ಮೊದಲೇ ಹಂಪಿ ಉತ್ಸವ ಮಾಡೋಕ್ಕೆ 10 ಲಕ್ಷನ ದುಡ್ಡು ಕೊಟ್ಟಿದ್ದಾರೆ. ಎಷ್ಟು? 10 ಲಕ್ಷನ ಮೊದಲೇ ಹಂಪಿ. ಸರ್ ಮುಖ್ಯಮಂತ್ರಿ ಸಾಹೇಬ್ರೆ, ತಾವು ಮರ್ತಿರ್ಬೋದು, ಈ ಹಂಪಿ ಉತ್ಸವ ಮೊದಲೇ ಬಾರಿ MP ಪ್ರಕಾಶ್ ಅವರು ಹಂಪಿ ಉತ್ಸವ ಚಾಲನೆ ಮಾಡುವಾಗ ಮೊದಲೇ ಬಾರಿಗೆ ತಾವು 10 ಲಕ್ಷ ರೂಪಾಯಿ ಅನುದಾನನ ಆ ಟೈಮಲ್ಲಿ ಕೊಟ್ಟಿದ್ದೀರ, 27 ವರ್ಷ ಹಿಂದೆ. ಅದು ಅಂದರೆ ಅದ್ರ ಜೊತೆಯಲ್ಲಿ ಇನ್ನೊಂದು ತಮಗೆಲ್ಲ ಗೊತ್ತೇ ಇರ್ಬೋದು, ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಯಾರಿಗೂ ಈ ಥರ ಅವಕಾಶ, ಹಂಪಿ ಉತ್ಸವ ಚಾಲನೆ ಮಾಡೋ ಯಾರಿಗೂ ಅವಕಾಶ ಸಿಗಲಿಲ್ಲ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವ್ರಿಗೆ 2013ರಿಂದ ಹಿಡ್ಕೊಂಡು 2018ವರೆಗೂ 5 ವರ್ಷ ಮುಖ್ಯಮಂತ್ರಿ ಆಗಿದ್ದು, 5 ವರ್ಷ ಮುಖ್ಯಮಂತ್ರಿ ಆಗಿಯೂ 5 ವರ್ಷವೂ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಮನೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೂ ಇವತ್ತು ಈ ಕಾರ್ಯಕ್ರಮ ಬಂದು ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ. ನನ್ನ ಅನಿಸಿಕೆ ಇತಿಹಾಸ ಅಂತ ಹೇಳಕ್ಕೆ ಬಯಸ್ತೀನಿ. ಹಂಪಿ ಉತ್ಸವದ ಇತಿಹಾಸ ಅಂದರೆ ಯಾರನ್ನ 6 ಬಾರಿ ಮುಖ್ಯಮಂತ್ರಿ ಯಾರನ್ನ ಬಂದು ಚಾಲನೆಯನ್ನು ಕೊಟ್ಟಿದ್ದ ಅಂದರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು. ಈ ಬರದಲ್ಲೂ ನಮ್ಮ ದುಡ್ಡು ಕೊಟ್ಟು ಹಂಪಿ ಉತ್ಸವ ಮಾಡಿ ಅಂತ ಹೇಳಿ ಮಾಡಿದ್ದಕ್ಕೆ ಇನ್ನೊಂದು ಬಾರಿ ಅವರಿಗೆ ಹೃದಯದಿಂದ ಧನ್ಯವಾದಗಳು. ಈ ಜಿಲ್ಲೆಗೆ ಒಂಥರ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ. ಈ ವಿಜಯನಗರ ಜಿಲ್ಲೆ, ಹೊಸಪೇಟೆ, ಕೊಪ್ಪಳಗೆ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಬಂದು ಚಾಲನೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಮೊದಲಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಮನೆಯ ಮುಖ್ಯಮಂತ್ರಿಗಳಿಗೆ ಹೃದಯದಿಂದ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ಇಂಥ ಟೈಮಲ್ಲೂ ಈ ಹಂಪಿ ಉತ್ಸವ ನೀನು ಮಾಡು, ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಹಂಪಿ ಉತ್ಸವ ನಿಲ್ಲಿಸ್ಬೇಡ, ಬರ ಇದೆ, ಕಷ್ಟ ಇದೆ, ನಾನು ಅರ್ಥ ಮಾಡ್ಕೊತೀನಿ. ಏನಕ್ಕಂದರೆ ತಮಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಈ ಹಂಪಿ ಉತ್ಸವ MP ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಈ MP ಪ್ರಕಾಶ್ ಸಾಹೇಬ್ರನ್ನೇ ಈ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು 1987ನಲ್ಲಿ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ, ಗೊತ್ತಿಲ್ಲ. ಈ ಹಂಪಿ ಉತ್ಸವ ಮಾಡೋಕ್ಕೆ ಮೊದಲೇ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿರೋರು ಯಾರು ಗೊತ್ತಾ? ದುಡ್ಡು ಕೊಟ್ಟಿರೋದು ಯಾರು ಗೊತ್ತಾ ನಿಮಗೆ? ಹಂಪಿ ಉತ್ಸವ ಮೊದಲೇ ಹಂಪಿ ಉತ್ಸವ ಮಾಡಿದ್ರಲ್ಲ, MP ಪ್ರಕಾಶ್ ಸಾಹೇಬರು ಚಾಲನೆ ಕೊಟ್ಟಿರಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ ಯಾರಂತ? ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ಮೊದಲೇ ಹಂಪಿ ಉತ್ಸವ ಮಾಡೋಕ್ಕೆ 10 ಲಕ್ಷನ ದುಡ್ಡು ಕೊಟ್ಟಿದ್ದಾರೆ. ಎಷ್ಟು? 10 ಲಕ್ಷನ ಮೊದಲೇ ಹಂಪಿ. ಸರ್ ಮುಖ್ಯಮಂತ್ರಿ ಸಾಹೇಬ್ರೆ, ತಾವು ಮರ್ತಿರ್ಬೋದು, ಈ ಹಂಪಿ ಉತ್ಸವ ಮೊದಲೇ ಬಾರಿ MP ಪ್ರಕಾಶ್ ಅವರು ಹಂಪಿ ಉತ್ಸವ ಚಾಲನೆ ಮಾಡುವಾಗ ಮೊದಲೇ ಬಾರಿಗೆ ತಾವು 10 ಲಕ್ಷ ರೂಪಾಯಿ ಅನುದಾನನ ಆ ಟೈಮಲ್ಲಿ ಕೊಟ್ಟಿದ್ದೀರ, 27 ವರ್ಷ ಹಿಂದೆ. ಅದು ಅಂದರೆ ಅದ್ರ ಜೊತೆಯಲ್ಲಿ ಇನ್ನೊಂದು ತಮಗೆಲ್ಲ ಗೊತ್ತೇ ಇರ್ಬೋದು, ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಯಾರಿಗೂ ಈ ಥರ ಅವಕಾಶ, ಹಂಪಿ ಉತ್ಸವ ಚಾಲನೆ ಮಾಡೋ ಯಾರಿಗೂ ಅವಕಾಶ ಸಿಗಲಿಲ್ಲ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವ್ರಿಗೆ 2013ರಿಂದ ಹಿಡ್ಕೊಂಡು 2018ವರೆಗೂ 5 ವರ್ಷ ಮುಖ್ಯಮಂತ್ರಿ ಆಗಿದ್ದು, 5 ವರ್ಷ ಮುಖ್ಯಮಂತ್ರಿ ಆಗಿಯೂ 5 ವರ್ಷವೂ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಮನೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೂ ಇವತ್ತು ಈ ಕಾರ್ಯಕ್ರಮ ಬಂದು ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ. ನನ್ನ ಅನಿಸಿಕೆ ಇತಿಹಾಸ ಅಂತ ಹೇಳಕ್ಕೆ ಬಯಸ್ತೀನಿ. ಹಂಪಿ ಉತ್ಸವದ ಇತಿಹಾಸ ಅಂದರೆ ಯಾರನ್ನ 6 ಬಾರಿ ಮುಖ್ಯಮಂತ್ರಿ ಯಾರನ್ನ ಬಂದು ಚಾಲನೆಯನ್ನು ಕೊಟ್ಟಿದ್ದ ಅಂದರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು. ಈ ಬರದಲ್ಲೂ ನಮ್ಮ ದುಡ್ಡು ಕೊಟ್ಟು ಹಂಪಿ ಉತ್ಸವ ಮಾಡಿ ಅಂತ ಹೇಳಿ ಮಾಡಿದ್ದಕ್ಕೆ ಇನ್ನೊಂದು ಬಾರಿ ಅವರಿಗೆ ಹೃದಯದಿಂದ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.